ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬುರುಡೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಚಿನ್ನಯ್ಯನ ಬಗ್ಗೆ ಉದಯ್ ಜೈನ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಉದಯ್ ಜೈನ್ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಾರೆ. ಈ ಮಸ್ ಮ್ಯಾನ್ ಚಿನ್ನಯ್ಯನ ಬಗ್ಗೆ ಒಂದು ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿರೋದು ಉದಯ್ ಜೈನ್. ಅಲ್ಲಿಗೆ ಈ ಒಂದು ಬುರುಡೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಚಿನ್ನಯ್ಯನ ಬಗ್ಗೆ ಉದಯ್ ಜೈನ್ ಹೇಳಿದ್ದಾದ್ರೂ ಏನು ಆ ಸ್ಫೋಟಕ ಹೇಳಿಕೆ? ಇದು ಈ ಹೊತ್ತಿನ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಎಲ್ಲ ಇರತ್ತ ಜಂಟ್ ಹತ್ರ ಪಬ್ಲಿಕ್ ಅಲ್ಲಿ ಒಂದು ಇದಿತ್ತು, ಒಂದು ಮಾಹಿತಿ ಇತ್ತು, ಒಂದರ ಗುಸುಗುಸು. ಈ ಚಿನ್ನಯ್ಯ ಮತ್ತೆ ಇವನು ಸೌಜನ್ಯನ ಮಾವ ಇದಾರಲ್ಲ, ಯಾರು ವಿಠಲ್ ಗೌಡ, ಅವನ ಹೋಟ್ಲಿತ್ತಲ್ಲಿ. ಹೋಟ್ಲ ಹತ್ರ ಒಬ್ಬ ಕೇರಳದವರು ಒಬ್ಬರ ಯಾರ ಕೆಲಸ ಮಾಡೋವರಿಗೆ ಸಂಬಳ ಕೊಡೋ ಚರ್ಚೆಯಲ್ಲಿ ಇವನು ವಿಠಲ್ ಗೌಡ ಹೊಡೆದಾಗ ಬೇಕಂತಲ್ಲ, ಹೊಡೆದಾಗ ಸತ್ತ ಅವನು ಬಾಡಿ ತೀರೋಯ್ತು. ಆ ಹೆಣವನ್ನು ಚಿನ್ನಯ್ಯನ ಹತ್ರ ಇವನು ಯಾರು ಹುಡುಗಿಯ ಸೌಜನ್ಯನ ಮಾವ ವಿಠಲ್ ಗೌಡ ಉಳಿಸ ಅಂತ ಒಂದು ಅಲ್ಲೆಲ್ಲ ಮಾಹಿತಿ ಇತ್ತು, ಎಲ್ಲ ಒಂದು ಮಾತು ಬರ್ತಾ ಇತ್ತು. ಎಲ್ಲ ನೀವು ನೋಡಿದ್ರೆ ಏನಾದ್ರು? ಇಲ್ಲ, ನಾವು ನೋಡ್ಲಿಲ್ಲ. ಅಂದ್ರೆ ಅಲ್ಲಿ ಎಲ್ಲ ಲೋಕಲ್ಸ್ ಎಲ್ಲ ಹೀಗೀಗೆ ಇವನು ಚಿನ್ನಯ್ಯನ ಮುಖಾಂತರ ಇವರು ಇದರ ಮಾಡಿ ಆಡಿದಾರೆ ಅಂತ ಒಂದು ಇದಿತ್ತು. ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬುರುಡೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಚಿನ್ನಯ್ಯನ ಬಗ್ಗೆ ಉದಯ್ ಜೈನ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಉದಯ್ ಜೈನ್ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಾರೆ. ಈ ಮಸ್ ಮ್ಯಾನ್ ಚಿನ್ನಯ್ಯನ ಬಗ್ಗೆ ಒಂದು ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿರೋದು ಉದಯ್ ಜೈನ್. ಅಲ್ಲಿಗೆ ಈ ಒಂದು ಬುರುಡೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಚಿನ್ನಯ್ಯನ ಬಗ್ಗೆ ಉದಯ್ ಜೈನ್ ಹೇಳಿದ್ದಾದ್ರೂ ಏನು ಆ ಸ್ಫೋಟಕ ಹೇಳಿಕೆ? ಇದು ಈ ಹೊತ್ತಿನ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಎಲ್ಲ ಇರತ್ತ ಜಂಟ್ ಹತ್ರ ಪಬ್ಲಿಕ್ ಅಲ್ಲಿ ಒಂದು ಇದಿತ್ತು, ಒಂದು ಮಾಹಿತಿ ಇತ್ತು, ಒಂದರ ಗುಸುಗುಸು. ಈ ಚಿನ್ನಯ್ಯ ಮತ್ತೆ ಇವನು ಸೌಜನ್ಯನ ಮಾವ ಇದಾರಲ್ಲ, ಯಾರು ವಿಠಲ್ ಗೌಡ, ಅವನ ಹೋಟ್ಲಿತ್ತಲ್ಲಿ. ಹೋಟ್ಲ ಹತ್ರ ಒಬ್ಬ ಕೇರಳದವರು ಒಬ್ಬರ ಯಾರ ಕೆಲಸ ಮಾಡೋವರಿಗೆ ಸಂಬಳ ಕೊಡೋ ಚರ್ಚೆಯಲ್ಲಿ ಇವನು ವಿಠಲ್ ಗೌಡ ಹೊಡೆದಾಗ ಬೇಕಂತಲ್ಲ, ಹೊಡೆದಾಗ ಸತ್ತ ಅವನು ಬಾಡಿ ತೀರೋಯ್ತು. ಆ ಹೆಣವನ್ನು ಚಿನ್ನಯ್ಯನ ಹತ್ರ ಇವನು ಯಾರು ಹುಡುಗಿಯ ಸೌಜನ್ಯನ ಮಾವ ವಿಠಲ್ ಗೌಡ ಉಳಿಸ ಅಂತ ಒಂದು ಅಲ್ಲೆಲ್ಲ ಮಾಹಿತಿ ಇತ್ತು, ಎಲ್ಲ ಒಂದು ಮಾತು ಬರ್ತಾ ಇತ್ತು. ಎಲ್ಲ ನೀವು ನೋಡಿದ್ರೆ ಏನಾದ್ರು? ಇಲ್ಲ, ನಾವು ನೋಡ್ಲಿಲ್ಲ. ಅಂದ್ರೆ ಅಲ್ಲಿ ಎಲ್ಲ ಲೋಕಲ್ಸ್ ಎಲ್ಲ ಹೀಗೀಗೆ ಇವನು ಚಿನ್ನಯ್ಯನ ಮುಖಾಂತರ ಇವರು ಇದರ ಮಾಡಿ ಆಡಿದಾರೆ ಅಂತ ಒಂದು ಇದಿತ್ತು. ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬುರುಡೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಚಿನ್ನಯ್ಯನ ಬಗ್ಗೆ ಉದಯ್ ಜೈನ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಉದಯ್ ಜೈನ್ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಾರೆ. ಈ ಮಸ್ ಮ್ಯಾನ್ ಚಿನ್ನಯ್ಯನ ಬಗ್ಗೆ ಒಂದು ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿರೋದು ಉದಯ್ ಜೈನ್. ಅಲ್ಲಿಗೆ ಈ ಒಂದು ಬುರುಡೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಚಿನ್ನಯ್ಯನ ಬಗ್ಗೆ ಉದಯ್ ಜೈನ್ ಹೇಳಿದ್ದಾದ್ರೂ ಏನು ಆ ಸ್ಫೋಟಕ ಹೇಳಿಕೆ? ಇದು ಈ ಹೊತ್ತಿನ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಎಲ್ಲ ಇರತ್ತ ಜಂಟ್ ಹತ್ರ ಪಬ್ಲಿಕ್ ಅಲ್ಲಿ ಒಂದು ಇದಿತ್ತು, ಒಂದು ಮಾಹಿತಿ ಇತ್ತು, ಒಂದರ ಗುಸುಗುಸು. ಈ ಚಿನ್ನಯ್ಯ ಮತ್ತೆ ಇವನು ಸೌಜನ್ಯನ ಮಾವ ಇದಾರಲ್ಲ, ಯಾರು ವಿಠಲ್ ಗೌಡ, ಅವನ ಹೋಟ್ಲಿತ್ತಲ್ಲಿ. ಹೋಟ್ಲ ಹತ್ರ ಒಬ್ಬ ಕೇರಳದವರು ಒಬ್ಬರ ಯಾರ ಕೆಲಸ ಮಾಡೋವರಿಗೆ ಸಂಬಳ ಕೊಡೋ ಚರ್ಚೆಯಲ್ಲಿ ಇವನು ವಿಠಲ್ ಗೌಡ ಹೊಡೆದಾಗ ಬೇಕಂತಲ್ಲ, ಹೊಡೆದಾಗ ಸತ್ತ ಅವನು ಬಾಡಿ ತೀರೋಯ್ತು. ಆ ಹೆಣವನ್ನು ಚಿನ್ನಯ್ಯನ ಹತ್ರ ಇವನು ಯಾರು ಹುಡುಗಿಯ ಸೌಜನ್ಯನ ಮಾವ ವಿಠಲ್ ಗೌಡ ಉಳಿಸ ಅಂತ ಒಂದು ಅಲ್ಲೆಲ್ಲ ಮಾಹಿತಿ ಇತ್ತು, ಎಲ್ಲ ಒಂದು ಮಾತು ಬರ್ತಾ ಇತ್ತು. ಎಲ್ಲ ನೀವು ನೋಡಿದ್ರೆ ಏನಾದ್ರು? ಇಲ್ಲ, ನಾವು ನೋಡ್ಲಿಲ್ಲ. ಅಂದ್ರೆ ಅಲ್ಲಿ ಎಲ್ಲ ಲೋಕಲ್ಸ್ ಎಲ್ಲ ಹೀಗೀಗೆ ಇವನು ಚಿನ್ನಯ್ಯನ ಮುಖಾಂತರ ಇವರು ಇದರ ಮಾಡಿ ಆಡಿದಾರೆ ಅಂತ ಒಂದು ಇದಿತ್ತು. ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬುರುಡೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಚಿನ್ನಯ್ಯನ ಬಗ್ಗೆ ಉದಯ್ ಜೈನ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ.
ಉದಯ್ ಜೈನ್ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಾರೆ. ಈ ಮಸ್ತ್ ಮ್ಯಾನ್ ಚಿನ್ನಯ್ಯನ ಬಗ್ಗೆ ಒಂದು ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿರೋದು ಉದಯ್ ಜೈನ್. ಅಲ್ಲಿಗೆ ಈ ಒಂದು ಬುರುಡೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಚಿನ್ನಯ್ಯನ ಬಗ್ಗೆ ಉದಯ್ ಜೈನ್ ಹೇಳಿದ್ದಾದ್ರೂ ಏನು ಆ ಸ್ಫೋಟಕ ಹೇಳಿಕೆ? ಇದು ಈ ಹೊತ್ತಿನ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಎಲ್ಲ ಇರತ್ತ ಜಂಟ್ ಹತ್ರ ಪಬ್ಲಿಕ್ ಅಲ್ಲಿ ಒಂದು ಇದಿತ್ತು, ಒಂದು ಮಾಹಿತಿ ಇತ್ತು, ಒಂದರ ಗುಸುಗುಸು. ಈ ಚಿನ್ನಯ್ಯ ಮತ್ತೆ ಇವನು ಸೌಜನ್ಯನ ಮಾವ ಇದಾರಲ್ಲ, ಯಾರು ಗೌಡ, ಅವನ ಹೋಟ್ಲಿತ್ತಲ್ಲಿ. ಹೋಟ್ಲ ಹತ್ರ ಒಬ್ಬ ಕೇರಳದವರು ಒಬ್ಬರ ಯಾರ ಕೆಲಸ ಮಾಡೋವರಿಗೆ ಸಂಬಳ ಕೊಡುವ ಚರ್ಚೆಯಲ್ಲಿ ಇವನು ವಿಠಲ್ಗೌಡ ಹೊಡೆದಾಗ ಬೇಕಂತಲ್ಲ, ಹೊಡೆದಾಗ ಸತ್ತ ಅವನು ಬಾಡಿ ತೀರೋಯ್ತು. ಆ ಹೆಣವನ್ನು ಚಿನ್ನಯ್ಯನ ಹತ್ರ ಇವನು ಯಾರು ಹುಡುಗಿಯ ಸೌಜನ್ಯನ ಮಾವ ವಿಠಲ್ಗೌಡ ಉಳಿಸ ಅಂತ ಒಂದು ಅಲ್ಲೆಲ್ಲ ಮಾಹಿತಿ ಇತ್ತು, ಎಲ್ಲ ಒಂದು ಮಾತು ಬರ್ತಾ ಇತ್ತು. ಎಲ್ಲ ನೀವು ನೋಡಿದ್ರೆ ಏನಾದ್ರು? ಇಲ್ಲ, ನಾವು ನೋಡ್ಲಿಲ್ಲ. ಅಂದ್ರೆ ಅಲ್ಲಿ ಎಲ್ಲ ಲೋಕಲ್ಸ್ ಎಲ್ಲ ಹೀಗೀಗೆ ಒಬ್ಬ ಇವನು ಚಿನ್ನಯ್ಯನ ಮುಖಾಂತರ ಇವರು ಈ ತರ ಮಾಡಿ ಆಡಿದಾರೆ ಅಂತ ಒಂದು ಇದಿತ್ತು. ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬುರುಡೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಚಿನ್ನಯ್ಯನ ಬಗ್ಗೆ ಉದಯ್ ಜೈನ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಉದಯ್ ಜೈನ್ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಾರೆ. ಈ ಮಸ್ತ್ ಮ್ಯಾನ್ ಚಿನ್ನಯ್ಯನ ಬಗ್ಗೆ ಒಂದು ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿರೋದು ಉದಯ್ ಜೈನ್. ಅಲ್ಲಿಗೆ ಈ ಒಂದು ಬುರುಡೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಚಿನ್ನಯ್ಯನ ಬಗ್ಗೆ ಉದಯ್ ಜೈನ್ ಹೇಳಿದ್ದಾದ್ರೂ ಏನು ಆ ಸ್ಫೋಟಕ ಹೇಳಿಕೆ? ಇದು ಈ ಹೊತ್ತಿನ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಎಲ್ಲ ಇರತ್ತ ಜಂಟ್ ಹತ್ರ ಪಬ್ಲಿಕ್ ಅಲ್ಲಿ ಒಂದು ಇದಿತ್ತು, ಒಂದು ಮಾಹಿತಿ ಇತ್ತು, ಒಂದರ ಗುಸುಗುಸು. ಈ ಚಿನ್ನಯ್ಯ ಮತ್ತೆ ಇವನು ಸೌಜನ್ಯನ ಮಾವ ಇದಾರಲ್ಲ, ಯಾರು ಗೌಡ, ಅವನ ಹೋಟ್ಲಿತ್ತಲ್ಲಿ. ಹೋಟ್ಲ ಹತ್ರ ಒಬ್ಬ ಕೇರಳದವರು ಒಬ್ಬರ ಯಾರ ಕೆಲಸ ಮಾಡೋವರಿಗೆ ಸಂಬಳ ಕೊಡುವ ಚರ್ಚೆಯಲ್ಲಿ ಇವನು ವಿಠಲ್ಗೌಡ ಹೊಡೆದಾಗ ಬೇಕಂತಲ್ಲ, ಹೊಡೆದಾಗ ಸತ್ತ ಅವನು ಬಾಡಿ ತೀರೋಯ್ತು. ಆ ಹೆಣವನ್ನು ಚಿನ್ನಯ್ಯನ ಹತ್ರ ಇವನು ಯಾರು ಹುಡುಗಿಯ ಸೌಜನ್ಯನ ಮಾವ ವಿಠಲ್ಗೌಡ ಉಳಿಸ ಅಂತ ಒಂದು ಅಲ್ಲೆಲ್ಲ ಮಾಹಿತಿ ಇತ್ತು, ಎಲ್ಲ ಒಂದು ಮಾತು ಬರ್ತಾ ಇತ್ತು. ಎಲ್ಲ ನೀವು ನೋಡಿದ್ರೆ ಏನಾದ್ರು? ಇಲ್ಲ, ನಾವು ನೋಡ್ಲಿಲ್ಲ. ಅಂದ್ರೆ ಅಲ್ಲಿ ಎಲ್ಲ ಲೋಕಲ್ಸ್ ಎಲ್ಲ ಹೀಗೀಗೆ ಒಬ್ಬ ಇವನು ಚಿನ್ನಯ್ಯನ ಮುಖಾಂತರ ಇವರು ಈ ತರ ಮಾಡಿ ಆಡಿದಾರೆ ಅಂತ ಒಂದು ಇದಿತ್ತು. ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬುರುಡೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಚಿನ್ನಯ್ಯನ ಬಗ್ಗೆ ಉದಯ್ ಜೈನ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಉದಯ್ ಜೈನ್ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಾರೆ. ಈ ಮಸ್ತ್ ಮ್ಯಾನ್ ಚಿನ್ನಯ್ಯನ ಬಗ್ಗೆ ಒಂದು ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿರೋದು ಉದಯ್ ಜೈನ್. ಅಲ್ಲಿಗೆ ಈ ಒಂದು ಬುರುಡೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಚಿನ್ನಯ್ಯನ ಬಗ್ಗೆ ಉದಯ್ ಜೈನ್ ಹೇಳಿದ್ದಾದ್ರೂ ಏನು ಆ ಸ್ಫೋಟಕ ಹೇಳಿಕೆ? ಇದು ಈ ಹೊತ್ತಿನ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಎಲ್ಲ ಇರತ್ತ ಜಂಟ್ ಹತ್ರ ಪಬ್ಲಿಕ್ ಅಲ್ಲಿ ಒಂದು ಇದಿತ್ತು, ಒಂದು ಮಾಹಿತಿ ಇತ್ತು, ಒಂದರ ಗುಸುಗುಸು. ಈ ಚಿನ್ನಯ್ಯ ಮತ್ತೆ ಇವನು ಸೌಜನ್ಯನ ಮಾವ ಇದಾರಲ್ಲ, ಯಾರು ಗೌಡ, ಅವನ ಹೋಟ್ಲಿತ್ತಲ್ಲಿ. ಹೋಟ್ಲ ಹತ್ರ ಒಬ್ಬ ಕೇರಳದವರು ಒಬ್ಬರ ಯಾರ ಕೆಲಸ ಮಾಡೋವರಿಗೆ ಸಂಬಳ ಕೊಡುವ ಚರ್ಚೆಯಲ್ಲಿ ಇವನು ವಿಠಲ್ಗೌಡ ಹೊಡೆದಾಗ ಬೇಕಂತಲ್ಲ, ಹೊಡೆದಾಗ ಸತ್ತ ಅವನು ಬಾಡಿ ತೀರೋಯ್ತು. ಆ ಹೆಣವನ್ನು ಚಿನ್ನಯ್ಯನ ಹತ್ರ ಇವನು ಯಾರು ಹುಡುಗಿಯ ಸೌಜನ್ಯನ ಮಾವ ವಿಠಲ್ಗೌಡ ಉಳಿಸ ಅಂತ ಒಂದು ಅಲ್ಲೆಲ್ಲ ಮಾಹಿತಿ ಇತ್ತು, ಎಲ್ಲ ಒಂದು ಮಾತು ಬರ್ತಾ ಇತ್ತು. ಎಲ್ಲ ನೀವು ನೋಡಿದ್ರೆ ಏನಾದ್ರು? ಇಲ್ಲ, ನಾವು ನೋಡ್ಲಿಲ್ಲ. ಅಂದ್ರೆ ಅಲ್ಲಿ ಎಲ್ಲ ಲೋಕಲ್ಸ್ ಎಲ್ಲ ಹೀಗೀಗೆ ಒಬ್ಬ ಇವನು ಚಿನ್ನಯ್ಯನ ಮುಖಾಂತರ ಇವರು ಈ ತರ ಮಾಡಿ ಆಡಿದಾರೆ ಅಂತ ಒಂದು ಇದಿತ್ತು.